ಭಾನು ಆಶ್ರಯ. ವಿಷಯ ಓಟ್ ಮತ. ಮಾನ್ಯರೇ, ಎಲೆಕ್ಷನ್ ದಿನ ಅಮ್ಮ ಕಾರಣರಹಿತವಾಗಿಯೇ ಕೂಲಿಗೆ ಹೋಗುವುದಿಲ್ಲ. ಆ ದಿನ ಅಮ್ಮ ಕಾರಣರಹಿತವಾಗಿಯೇ ಕೂಲಿಗೆ ಹೋಗುವುದಿಲ್ಲ. ಎಲ್ಲ ಕೆಲಸಗಳನ್ನು ಬಿಟ್ಟು ಆ ದಿನ ಅಮ್ಮ ಓಟ್ ಹಾಕಲು ಬರುತ್ತಾಳೆ. ಏಕೆಂದರೆ ಆಕೆಗೆ ಸರ್ಕಾರ ಸೆಲೆಕ್ಟ್ ಮಾಡಬೇಕಾಗಿದೆ. ಅಮ್ಮ ಸರ್ಕಾರ ಸೆಲೆಕ್ಟ್ ಮಾಡಬೇಕಾಗಿದೆ. ಹೀಗಾಗಿ ಸೆರಗಿನಿಂದ ಬೆವರು ಒರೆಸಿಕೊಂಡು ಕುಂತು ನಿಂತು ಹಾಗೋ ಹೀಗೋ ಹೇಗೋ ಮಾಡಿ ಒಟ್ಟಿನಲ್ಲಿ ಸರ್ಕಾರ ಸೆಲೆಕ್ಟ್ ಮಾಡುತ್ತಾಳೆ. ಅಮ್ಮ ಸರ್ಕಾರ ಸೆಲೆಕ್ಟ್ ಮಾಡುತ್ತಾಳೆ. ಅನಂತರವೇ ಅಧಿಕಾರಿಗಳು ಗದ್ದುಗೆ ಏರುತ್ತಾರೆ. ಅಂಥವರು ಮನಸ್ಸು ಮಾಡಿದರೆ ಏನೆಲ್ಲ ಆಗಬಹುದು. ಅಮ್ಮನವರಿಗೆ ಸಹಕಾರ ಸಿಗಬಹುದು. ಮಾನ್ಯರೇ, ಆಕೆಯ ಓಟು ಹಾಕುವುದರಿಂದ ನಿಮ್ಮ ಮನೆಯಂತೂ ವೃದ್ಧಿಯಾಯಿತು. ಆದರೆ ಆ ದಿನ ಕೊಟ್ಟ ಮಾತು ಎಲ್ಲಿ ಹೋಯಿತು? ಸಹಕರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದೀರಿ. ಆ ಮಾತು ಎಲ್ಲಿ ಹೋಯಿತು? ಕಾರಣ, ತಾವುಗಳು ಅಮ್ಮನವರಿಗೆ ಸಹಕರಿಸಿದರೆ ಅಮ್ಮನವರ ಪರದಾಟ ಹಾಗೂ ಕಷ್ಟ ಹಾಗೂ ಹಾಹಾಕಾರ ಬೇರು ಸಹಿತ ಕಿತ್ತಿಬಿಡಲಿಕ್ಕೆ ಸಾಧ್ಯ. ಮಾನ್ಯರೇ, ಮಾನವೀಯ ಕಾಳಜಿ ಮೊಟ್ಟ ಮೊದಲು. ಕಾರಣ, ಈ ಐಕ್ಯತಾ ಮಿಷನ್ಗೆ ತಾವುಗಳ ಸಹಕಾರ ಬೇಕೇ ಬೇಕು. ಏಕೆಂದರೆ ಇದೊಂದು ಐತಿಹಾಸಿಕ ಮೈಲುಗಲ್ಲು. ಹೀಗಾಗಿ ಅಮ್ಮನವರಿಗೆ ತಮ್ಮ ಸಹಕಾರ ಬೇಕೇ ಬೇಕು. ತರ 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 ದೇಶದ ಹಿತ ಬಯಸಿ ಬಾರ. अमन के ठेकेदार कहाँ है जिम्मेदार? अमन के ठेकेदार कहाँ है जिम्मेदार? कहाँ है जिम्मेदार? कहाँ है जिम्मेदार?